ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೋಚಿಂಗ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಪಾರ್ಲಿಮೆಂಟ್ ಅಥವಾ ಸಂಸತ್ತಿನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಭಾರತದ ಒಂದು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಬಂದಾಗ ನಮ್ಮ ಸಂವಿಧಾನದ ಅನುಚ್ಛೇದ 79ರಿಂದ 122ರವರೆಗೆ ಪಾರ್ಲಿಮೆಂಟ್ನ ಬಗ್ಗೆ ಒಂದು ವಿವರಣೆಯನ್ನು ನೀಡುತ್ತೆ ಅಂತ ಹೇಳ್ಬೋದು. ಸಂಸತ್ತು ಅಂದರೆ ಏನು, ಸೊ ಇದರಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅಥವಾ ಏನನ್ನು ಒಳಗೊಂಡಿರುತ್ತೋ ಅಂತ ಬಂದಾಗ, ಸೊ ಇಲ್ಲಿ ನೀವು ಗಮನಿಸ್ಬೋದು, ಸಂಸತ್ತು ಅಂತ ಬಂದರೆ ರಾಷ್ಟ್ರಪತಿ, ಅದೇ ರೀತಿ ಲೋಕಸಭೆ, ರಾಜ್ಯಸಭೆ, ಅಟಾರ್ನಿ ಜನರಲ್ ಇವರನ್ನು ಒಳಗೊಂಡಿರುತ್ತೆ. ಸೊ ಈ ಒಟ್ಟಾರೆ ವ್ಯವಸ್ಥೆಯನ್ನು ನಾವು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತ ಕರಿತೀವಿ. ಈ ಸಂಸತ್ತು ವ್ಯವಸ್ಥೆಯನ್ನು ನಾವು ಬ್ರಿಟಿಷ್ ಅಥವಾ ಬ್ರಿಟನ್ ವ್ಯವಸ್ಥೆಯಿಂದ ಪಡ್ಕೊಂಡಿದ್ದೀವಿ. ಇಲ್ಲಿ ರಾಷ್ಟ್ರಪತಿ ಅನುಚ್ಛೇದ 52ರ ಅಡಿ ಬರ್ತಾರೆ. ಅದೇ ರೀತಿ ಲೋಕಸಭೆ 81ರ ಪ್ರಕಾರ, ಅಂದರೆ ಲೋಕಸಭೆಯ ಒಂದು ಸೀಟುಗಳ ಹಂಚಿಕೆ ಇರ್ಬೋದು ಇತ್ಯಾದಿಗಳ ಬಗ್ಗೆ 81 ಅನುಚ್ಛೇದ ತಿಳಿಸುತ್ತೆ. ಅದೇ ರೀತಿ ರಾಜ್ಯಸಭೆ ಬಂದಾಗ ಅನುಚ್ಛೇದ 80 ಅಥವಾ ವಿಧಿ 80 ರಾಜ್ಯಸಭೆ ಬಗ್ಗೆ ತಿಳಿಸುತ್ತೆ. ಅದೇ ರೀತಿ ಅಟಾರ್ನಿ ಜನರಲ್ ಅನುಚ್ಛೇದ 76. ಸೊ ಇವರಿಷ್ಟು ಒಂದು ಸಂಸತ್ತಿನ ಭಾಗ ಅಂತ ಹೇಳ್ಬೋದು. ಅದಕ್ಕೆ ಗಮನಿಸ್ಕೊಳ್ಳಿ, ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ, ಅಟಾರ್ನಿ ಜನರಲ್. ಸೊ ಹಾಗಾದರೆ ನಾವು ಇಲ್ಲಿ ಪ್ರಮುಖವಾಗಿ ಲೋಕಸಭೆ ಮತ್ತು ರಾಜ್ಯಸಭೆಗೆ ಡಿಸ್ಕಸ್ ಮಾಡೋಣ. ಯಾಕಂದರೆ ಈಗಾಗಲೇ ನಾನು ರಾಷ್ಟ್ರಪತಿ ಬಗ್ಗೆ ಹೇಳಿದ್ದೀನಿ, ಅಟಾರ್ನಿ ಜನರಲ್ ಬಗ್ಗೆ ಹೇಳಬೇಕು, ಮುಂದಿನ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಸೊ ಮೊದಲಿಗೆ ನಾವು ಲೋಕಸಭೆ ಬಗ್ಗೆ ತಿಳ್ಕೊಳ್ಳೋಣ. ಲೋಕಸಭೆ ಬಂದಾಗ, ಸೊ ಹಾಗಾಗಿ ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಬಂದಾಗ 552 ನಮ್ಮ ಸಂವಿಧಾನ ಕೊಟ್ಟಿರುವಂಥ ಗರಿಷ್ಠ ಸದಸ್ಯರ ಸಂಖ್ಯೆ. ಇದರಲ್ಲಿ 530 ಜನರನ್ನು ಅಥವಾ ಸದಸ್ಯರನ್ನು ರಾಜ್ಯಗಳಿಂದ ಚುನಾವಣೆ ಮುಖಾಂತರ ಆಯ್ಕೆ ಮಾಡ್ತೀವಿ. ಅದೇ ರೀತಿ ಇದನ್ನು ಪ್ರತ್ಯಕ್ಷ ಚುನಾವಣೆ ಅಂತ ಕರಿತೀವಿ. ಅಂದರೆ 18 ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿಯು ಏನು ಮಾಡ್ಬೋದು, ತನ್ನ ಮತದಾನದ ಮುಖಾಂತರ ಆಯ್ಕೆಯನ್ನು ಮಾಡ್ತಾರೆ. ಪ್ರತಿ ರಾಜ್ಯದಿಂದ ಇಂತಿಷ್ಟು ಸದಸ್ಯರು ಅಂತ. ಅದೇ ರೀತಿ 20 ಸದಸ್ಯರನ್ನು ಕೇಂದ್ರಾಡಳಿತ ಪ್ರದೇಶ ಅಥವಾ ಯೂನಿಯನ್ ಟೆರಿಟರಿಯಿಂದ ನಾವು ಆಯ್ಕೆ ಮಾಡ್ತೀವಿ. 7 ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆ ಮಾಡ್ತೀವಿ. ಅದೇ ರೀತಿ 2 ಆಂಗ್ಲೋ ಇಂಡಿಯನನ್ನು ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಪ್ರೆಸಿಡೆಂಟ್ ಟು ಆಂಗ್ಲೋ ಇಂಡಿಯನ್ಸನ್ನು ಏನು ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ ಅನ್ನೋದನ್ನ ಗಮನಿಸೋದು. ಹಾಗಾದರೆ ಪ್ರಸ್ತುತ ಇರುವ ಸದಸ್ಯರ ಸಂಖ್ಯೆ ಎಷ್ಟು? ಗರಿಷ್ಠ 552. ಆದರೆ ಲೋಕಸಭೆಯ ಪ್ರಸ್ತುತ ಬಂದಾಗ 545 ಪ್ರಸ್ತುತ ಸದಸ್ಯರ ಸಂಖ್ಯೆ ಅಥವಾ ಸಂಖ್ಯಾಬಲ ಅಂತ ಹೇಳ್ಬೋದು. ಇದರಲ್ಲಿ 530 ರಾಜ್ಯಗಳಿಂದ ನೇರವಾಗಿ ಆಯ್ಕೆ ಆಗ್ತಾರೆ. ಅದೇ ರೀತಿ 13 ಜನ ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆ ಆಗ್ತಾರೆ. ಇನ್ನು 2 ಆಂಗ್ಲೋ ಇಂಡಿಯನ್ ಅವರನ್ನು ನಮ್ಮ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಆಯ್ಕೆ ಮಾಡ್ತಾರೆ ಅನ್ನೋದನ್ನ ಗಮನಿಸ್ಬೋದು. ಸೊ ಮತ್ತೊಮ್ಮೆ ನೋಡ್ಕೊಳ್ಳಿ, ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 552, ಪ್ರಸ್ತುತ 545 ಇದೆ. ಇದರಲ್ಲಿ 530 ರಾಜ್ಯಗಳಿಂದ ಆಯ್ಕೆ ಆದರೆ 13 ಜನ ಕೇಂದ್ರಾಡಳಿತ ಪ್ರದೇಶಗಳಿಂದ, ಅದೇ ರೀತಿ 2 ಆಂಗ್ಲೋ ಇಂಡಿಯನರನ್ನು ನಮ್ಮ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ. ಅದೇ ರೀತಿ ಇದರಲ್ಲಿ 131 ಸೀಟನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ SC/STಗಳಿಗಾಗಿ ಮೀಸಲ ಇಟ್ಟಿದ್ದಾರೆ. ಸೊ ಈ 545 ತಗೊಂಡಾಗ 24.03% ಬರುತ್ತೆ. ಇದರಲ್ಲಿ 84 ಸೀಟುಗಳು 84% ಬಂದಾಗ ಪರಿಶಿಷ್ಟ ಜಾತಿಗೆ SCಗೆ ಮೀಸಲಿಟ್ಟಿದ್ರೆ 47 ಸೀಟುಗಳು STಗೆ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿದ್ದಾರೆ. ಅದೇ ರೀತಿ ಪ್ರತಿಯೊಂದು ರಾಜ್ಯದಿಂದ ಇಂತಿಷ್ಟು ಸೀಟುಗಳನ್ನು ಅಥವಾ ಸದಸ್ಯರನ್ನು ಲೋಕಸಭೆಗೆ ಕಳಿಸ್ತಾರೆ. ಅದರಲ್ಲಿ 28 ಜನರು ನಮ್ಮ ಕರ್ನಾಟಕದಿಂದ ಆಯ್ಕೆ ಮಾಡಿ ಕಳಿಸ್ತೀವಿ. ಸೊ ನಂತರ ರಾಜ್ಯಸಭೆಗೆ ಬರೋಣ. ರಾಜ್ಯಸಭೆ ಬಂದಾಗ, ಸೊ ಇದರಲ್ಲಿ ಗರಿಷ್ಠ ಸದಸ್ಯರ ಸಂಖ್ಯೆ 250. ಗರಿಷ್ಠ ಸದಸ್ಯರ ಸಂಖ್ಯೆ 250. ಇದರಲ್ಲಿ 238 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆ ಮಾಡಿದರೆ 12 ಜನರನ್ನು ರಾಷ್ಟ್ರಪತಿಗಳು ವಿವಿಧ ಒಂದು ಕ್ಷೇತ್ರಗಳಿಂದ ನಾಮನಿರ್ದೇಶನ ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ ಅನ್ನೋ ಗಮನಿಸ್ಬೋದು. ಇದರಲ್ಲಿ ಸಾಹಿತ್ಯ, ಕಲೆ, ಸೊ ಇತ್ತೀಚೆಗೆ ಕ್ರೀಡೆಯನ್ನು ಸಹ ಇನ್ಕ್ಲೂಡ್ ಮಾಡಿದ್ದಾರೆ. ಅದೇ ರೀತಿ ಇತ್ಯಾದಿ ಒಂದು ಕ್ಷೇತ್ರಗಳಿಂದ ಆಯ್ಕೆ ಮಾಡ್ತಾರೆ. ಆದರೆ ಪ್ರಸ್ತುತ ಬಂದಾಗ 245. ಸೊ ಪ್ರಸ್ತುತ 245 ಜನರ ಒಂದು ಸದಸ್ಯರ ಒಂದು ಸಂಖ್ಯಾಬಲ ಇದೆ ಅಂತ ಹೇಳ್ಬೋದು. ಇದರಲ್ಲಿ 229 ರಾಜ್ಯಗಳಿಂದ ಆಯ್ಕೆ ಆದರೆ ಕೇವಲ 4 ಜನ ಮಾತ್ರ ಕೇಂದ್ರಾಡಳಿತ ಪ್ರದೇಶಗಳಿಂದ, ಅದರಲ್ಲೂ ದೆಹಲಿ ಮತ್ತು ಪುದುಚೇರಿಯಿಂದ ಆಯ್ಕೆ ಮಾಡ್ತೀವಿ. ಅದೇ ರೀತಿ ಇನ್ನು ಉಳಿದ ಕೇಂದ್ರಾಡಳಿತ ಪ್ರದೇಶಗಳಿಂದ ಯಾವುದೇ ಸದಸ್ಯರನ್ನ ಆಯ್ಕೆ ಮಾಡುವ ಕಾರಣ ಇಷ್ಟೇ, ಅಲ್ಲಿ ಜನಸಂಖ್ಯಾ ಬಲ ತೀರಾ ಕಡಿಮೆ ಇದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಅದೇ ರೀತಿ 12 ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ. ಕರ್ನಾಟಕಕ್ಕೆ 12 ಸೀಟುಗಳನ್ನು ಮೀಸಲಿಟ್ಟಿದೆ. ಅಂದರೆ ಕರ್ನಾಟಕದಿಂದ 12 ಜನರನ್ನು ನಾವು ರಾಜ್ಯಸಭೆಗೆ ಆಯ್ಕೆ ಮಾಡಿ
ಕಳಿಸಿ. ಸೊ ಮತ್ತೊಂದು ಬಾರಿ ನೀಟಾಗಿ ಗಮನಿಸ್ಕೊಳ್ರಿ. 552 ಗರಿಷ್ಠ ಆದರೆ ಲೋಕಸಭೆಯ ಸದಸ್ಯರ ಸಂಖ್ಯೆ 545 ಪ್ರಸ್ತುತ. ಅದೇ ರೀತಿ 250 ರಾಜ್ಯಸಭೆಯಲ್ಲಿದ್ದರೆ 245 ಪ್ರಸ್ತುತ ರಾಜ್ಯಸಭೆ ಒಂದು ಸದಸ್ಯರ ಸಂಖ್ಯೆ ಅಂತ ಹೇಳ್ಬೋದು. ಸೊ ಇವುಗಳ ಅಧಿಕಾರಾವಧಿ ಬಂದಾಗ ಲೋಕಸಭೆಯ ಅಧಿಕಾರಾವಧಿ 5 ವರ್ಷ. ಅದೇ ರೀತಿ ತುರ್ತು ಪರಿಸ್ಥಿತಿ ಬಂದರೆ 1 ವರ್ಷ ಹೆಚ್ಚಾಗುತ್ತೆ ಅನ್ನೋದನ್ನ ಗಮನಿಸ್ಬೋದು. ಅದೇ ರೀತಿ ರಾಜ್ಯಸಭೆಯನ್ನು ನಾವು ಪರ್ಮನೆಂಟ್ ಬಾಡಿ ಅಂತ ಕರಿತೀವಿ, ಅಥವಾ ಮತ್ತೆ ಶಾಶ್ವತ ಸದನ ಅಂತ ಕರಿತೀವಿ. ಕಾರಣ, ರಾಜ್ಯಸಭೆ ಯಾವಾಗಲೂ ರಾಜ್ಯಗಳನ್ನು ಪ್ರತಿನಿಧಿಸ್ತಾ ಇರುತ್ತೆ. ಅದೇ ರೀತಿ ಈ ಒಂದು ರಾಜ್ಯಸಭೆ ಬಂದಾಗ ಇವುಗಳ ಅಧಿಕಾರಾವಧಿ 6 ವರ್ಷ. ಆದರೆ ರಾಜ್ಯಸಭೆಯ ಅಧಿಕಾರಾವಧಿ 6 ವರ್ಷ ಸಾಮಾನ್ಯವಾಗಿ ಹೇಳ್ತೀವಿ, ಆದರೆ ಇದನ್ನು ನಾವು ರದ್ದು ಮಾಡೋದಕ್ಕೆ ಬರೋದಿಲ್ಲ. ಬೇಕಾದ್ರೆ ಲೋಕಸಭೆಯನ್ನು ರಾಷ್ಟ್ರಪತಿಗಳು ರದ್ದು ಮಾಡ್ಬೋದು, ಆದರೆ ರಾಜ್ಯಸಭೆಯನ್ನು ರದ್ದು ಮಾಡೋದಕ್ಕೆ ಬರೋದಿಲ್ಲ. ಯಾಕಂದರೆ ರಾಜ್ಯಗಳ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ರಾಜ್ಯಸಭೆಯನ್ನು ಮಾಡಿರುವಂಥದ್ದು. ಸೊ ಇದಿಷ್ಟು ಈ ಒಂದು ಮೈಂಡ್ ಮ್ಯಾಪ್ ಅಂತ ಕರಿತೀವಿ, ಈ ಒಂದು ವಿಡಿಯೋನ ಒಂದು ವಿವರಣೆ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಈಗಾಗಲೇ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಒತ್ತಿ. ಅದೇ ರೀತಿ ನಮ್ಮ ಚಾನಲ್ಗೆ ಹೋದರೆ ನಿಮ್ಮ ಅಲ್ಲಿ ಹೋಮ್ ಮತ್ತು ವಿಡಿಯೋಸ್ ಮತ್ತು ಪ್ಲೇ ಲಿಸ್ಟ್ ಸಿಗುತ್ತೆ. ಅದರ ಪ್ಲೇ ಲಿಸ್ಟಲ್ಲಿ ನಾವು ಸಪ್ರೇಟಾಗಿ ಸಬ್ಜೆಕ್ಟ್ ವೈಸ್ ವಿಡಿಯೋಸನ್ನು ಹಾಕಿದ್ದೀವಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ. ಅದೇ ರೀತಿ ನಿಮಗೆ ಏನಾದರೂ ಡೌಟ್ಸನ್ನು ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.